ನೆಲಮಂಗಲ ವಾರ್ಡ್ 11ರಲ್ಲಿ ನೀರಿನ ಘಟಕ ಮತ್ತು ಅಂಗನವಾಡಿ ಉದ್ಘಾಟನೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 11 ಚೆನ್ನಪ್ಪ ಬಡಾವಣೆಯಲ್ಲಿ ಕಿಡ್ಡಿ ಶಾಲೆ ಹತ್ತಿರ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮತ್ತು ಅಂಗನವಾಡಿಯನ್ನು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ನಗರಸಭೆ ಅಧ್ಯಕ್ಷ ಗಣೇಶ್, ವಿಕೆಎಸ್ ಕೆಂಪರಾಜು, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡರು, ಸಿಎಂ ಗೌಡ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಉದ್ಘಾಟನೆ ಕಾರ್ಯಕ್ರಮ ನಂತರ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಶಾಸಕರಿಗೆ ಹಾರತುರಾಯಿ ಹಾಕಿ ಸನ್ಮಾನಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್, ಚೆನ್ನಪ್ಪ ಬಡಾವಣೆಯಲ್ಲಿ 25 ಲಕ್ಷದ ಅಂಗನವಾಡಿ ಕೇಂದ್ರವನ್ನು ಮತ್ತು ಸಿಎಸ್ಆರ್ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ಮೊದಲು ಪಾರ್ಕ್ನಲ್ಲಿ ಒಂದು ಚಿಕ್ಕದಾದ ರೂಮ್ ಇತ್ತು, ಅದು ಸರಿ ಇರಲಿಲ್ಲ. ಆದ್ದರಿಂದ ಸುಸಜ್ಜಿತವಾದ ಹೊಸ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಗರಸಭೆ ವತಿಯಿಂದ ವಾರ್ಡ್ ನಂಬರ್ 11 ಚೆನ್ನಪ್ಪ ಬಡಾವಣೆಯಲ್ಲಿ ಇವತ್ತು ಒಂದು ಅಂಗನವಾಡಿ ಕೇಂದ್ರ 25 ಲಕ್ಷಗಳ ಒಂದು ವೆಚ್ಚದಲ್ಲಿ ಒಂದು ಅಂಗನವಾಡಿ ಕೇಂದ್ರನ ಇವತ್ತು ನಿರ್ಮಾಣ ಮಾಡಿದ್ದೀವಿ. ಹಾಗೂ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಐ ಪ್ಯೂರ್ ಅಂತೇಳಿ ಒಂದು ಕಂಪನಿಯವರು ಅದು CSR ನಿಧಿಯಡಿ ಒಂದು ಇದೆ ನಮ್ಮ ಚೆನ್ನಪ್ಪ ಬಡಾವಣೆಯಲ್ಲಿ ಒಂದು ಐ ಪ್ಯೂರ್ ಅನ್ನ ಒಂದು ಶುದ್ಧ ಕುಡಿಯುವ ನೀರಿನ ಘಟಕನ ಅವರು ತೆರೆದಿದ್ದಾರೆ. ಇವೆರಡಕ್ಕೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇವತ್ತು ನಮ್ಮ ಚೆನ್ನಪ್ಪ ಬಡಾವಣೆಯ ಎಲ್ಲ ಗೌರವಾನ್ವಿತ ನಾಗರಿಕರು ಸೇರಿ ಎಲ್ಲ ಹೆಣ್ಮಕ್ಳು, ಈ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಮಕ್ಕಳ ಜೊತೆಗೂಡಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಶಾಸಕರು ಪೂಜೆ ನಿರ್ವಹಿಸಿಕೊಟ್ಟಿದ್ದಾರೆ. ಇದರಿಂದನೂ ಇತ್ತು ಅಂಗನವಾಡಿ, ಅದು ಪಾರ್ಕ್ ಅಲ್ಲಿ ಒಂದು ರೂಮ್ ಕಟ್ಟಿದ್ವಿ. ಆ ರೂಮ್ ಅಲ್ಲಿ ಅದನ್ನ ಕಾರ್ಯನಿರ್ವಹಿಸ್ತಾ ಇದ್ರು. ಅದು ಸಮರ್ಪಕವಾಗಿರ್ಲಿಲ್ಲ, ತುಂಬಾ ಚಿಕ್ಕದಾಗಿತ್ತು. ಆದ ಕಾರಣ ಇವತ್ತು ಅದಕ್ಕೊಂದು ನಮ್ಮ ನಗರಸಭೆ ನಿಧಿಯಡಿ ಒಂದು ಸುಸಜ್ಜಿತವಾದ ಒಂದು ಅಂಗನವಾಡಿನ ಇವತ್ತು ನಿರ್ಮಾಣ ಮಾಡಿದ್ವಿ. 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಂಗನವಾಡಿ, ಒಂದು ರೂಮು, ಮಕ್ಕಳಿಗೆ ಆಟ ಆಡಕ್ ಪಾರ್ಕು ಎಲ್ಲ ನಿರ್ಮಾಣ ಮಾಡಿದ್ವಿ. ನಮ್ಮ ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಶಾಸಕರು ಅಷ್ಟೇ ಅಭಿವೃದ್ಧಿಗೆ ತುಂಬಾ ಒತ್ತು ಕೊಡ್ತಾವ್ರೆ. ಅವರ ನೇತೃತ್ವದಲ್ಲಿ ನಾವು ಸಹ ಅವ್ರ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ. ಗಣೇಶ್ ಅಂತ ನಗರಸಭಾ ಅಧ್ಯಕ್ಷರು, ಚೆನ್ನಪ್ಪ ಬಡಾವಣೆ ವಾರ್ಡ್ ಸದಸ್ಯರು. ವರದಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.